ನಮಸ್ಕಾರ ಸ್ನೇಹಿತರೆ, NRG ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ಪ್ಲೀಸ್ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಿನ್ನೆ ವ್ಲಾಗು. ಇವತ್ತು ವ್ಯಾಸ ಗುರು ಪೂರ್ಣಿಮಾ ದಿನ. ನಮ್ಮ ತಂದೆ ತಾಯಿಗಳಿಗೆ, ನಮಗೆ ವಿದ್ಯೆ ಕಲಿಸಿದವರಿಗೆ, ನಾವು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿದವರಿಗೆ ಗುರು ಪೂರ್ಣಿಮಾ ದಿನದ ಶುಭಾಶಯಗಳು ಎಲ್ಲರಿಗೂ ಕೂಡ. ಈ ದೇವಸ್ಥಾನದಲ್ಲಿ ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ದತ್ತಾತ್ರೇಯ ಸ್ವಾಮಿ 3 ದೇವರುಗಳು ಕೂಡ ಒಂದೇ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಇವತ್ತು ಗುರುಪೂರ್ಣಿಮಾ ದಿನ ಪ್ರಯುಕ್ತ ಇಷ್ಟೊಂದು ಜನ ಬಂದಿದ್ದಾರೆ. ಮತ್ತು ಇನ್ನೊಂದೇನು ವಿಶೇಷ ಅಂದರೆ, ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿಗೆ ಮತ್ತು ದತ್ತಾತ್ರೇಯ ಸ್ವಾಮಿಗೆ ಹಿತ್ತಾಳೆಯ ಪ್ರಭಾವಳಿಯನ್ನು ಮಾಡಿಸಿ ಕಳಸನ ಇಡ್ತಾಯಿದ್ರು. ಹಾಗಾಗಿ ತುಂಬ ಜನ ಬಂದಿದ್ದರು. ಬೆಳಗ್ಗೆ 8 ಗಂಟೆಗೆ ಹೋಮ ಎಲ್ಲ ಸ್ಟಾರ್ಟ್ ಆಗಿತ್ತು. ನಾವು ಒಂದು 10 ಗಂಟೆಗೆ ಹೋಗಿದ್ದು. ಅಷ್ಟೊತ್ತಿಗೆ ಎಲ್ಲ ಪ್ರಭಾವಳಿಯನ್ನು ಇಟ್ಬಿಟ್ಟು ಹೋಮ ಎಲ್ಲ ಮುಗಿಸಿ ಮಂಗಳಾರತಿನ ಮಾಡ್ತಾಯಿದ್ರು. ನೋಡಿ ನೀವು ಕೂಡ ಎಷ್ಟು ಚೆನ್ನಾಗಿ ಪ್ರಭಾವಳಿ ಮಾಡಿಸಿದ್ದಾರೆ ಅಂತ ಹೇಳಿ. ರಾಘವೇಂದ್ರ ಸ್ವಾಮಿ ಮತ್ತು ದತ್ತಾತ್ರೇಯ ಸ್ವಾಮಿ ಪ್ರಭಾವಳಿನ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹೂವಿನ ಅಲಂಕಾರ ಒಳಗೂ ಅಷ್ಟೇ ಮತ್ತು ಹೊರಗೂ ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಅದನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು. ತುಂಬ ಜನನೂ ಕೂಡ ಬಂದಿದ್ದರು. ಆ ಕ್ಯೂನಲ್ಲಿ ಹೋಗಬೇಕಿತ್ತು. ಪ್ರಭಾವಳಿ ಮಾಡಿಸೋದಕ್ಕೆ ಡೊನೇಟ್ ಮಾಡಿದವರಿಗೆ ಒಂದೊಂದು ಸ್ಲಿಪ್ ಕೊಟ್ಟಿದ್ದರು. ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಕೂಡ ಡೊನೇಟ್ ಮಾಡಿದ್ವಿ. ಹಾಗಾಗಿ ಆ ಸ್ಲಿಪ್ ತೋರಿಸಿದೆ ನಾನು. ಸ್ಲಿಪ್ ತೋರಿಸಿದಾಗ ನಮ್ಮನ್ನು ಡೈರೆಕ್ಟಾಗಿ ಒಳಗಡೆ ಟೆಂಪಲ್ ಒಳಗೆ ಬಿಟ್ಟರು. 3 ದೇವರುಗಳಿಗೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದ್ರು. ಮತ್ತು ಮಂಗಳಾರತಿನೂ ಕೂಡ ಮಾಡ್ತಾಯಿದ್ರು. ನಾವು ಕೂಡ ಅರ್ಚನೆ ಮಾಡಿಸಿ ಮಂಗಳಾರತಿ ಎಲ್ಲ ತೊಗೊಂಡ್ವಿ. ಇಷ್ಟು ಹತ್ತಿರದಿಂದ ದೇವ್ರನ್ನೆಲ್ಲ ನೋಡೋ ಒಂದು ಪುಣ್ಯ ನಮಗೆ ನಿಜವಾಗ್ಲೂ ಸಿಕ್ತು. ಅಭಿಷೇಕ ಮಾಡೋದೆಲ್ಲ ನೋಡೋಕ್ಕಾಗಲಿಲ್ಲ. ಬರೀ ಹೂವಿನ ಅಲಂಕಾರ ಮಾಡಿರೋದಷ್ಟೇ ನೋಡ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ನೋಡಿ. ಸಾಯಿಬಾಬಾ ಪ್ರಭಾವಳಿ ಮೊದಲಿಗೆ ಮಾಡಿಸಿದ್ರು. ಇವಾಗ ದತ್ತಾತ್ರೇಯ ಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿ ಪ್ರಭಾವಳಿನ ಮಾಡಿಸಿರೋದು ನೋಡಿ. ಹತ್ತಿರದಿಂದ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿದೆ ಪ್ರಭಾವಳಿ ಅಂತೇಳಿ. ರಾಘವೇಂದ್ರ ಸ್ವಾಮಿಯವ್ರದ್ದು ಮತ್ತು ದತ್ತಾತ್ರೇಯ ಸ್ವಾಮಿಯವ್ರದ್ದು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ ಮತ್ತು ನಮಗೆ ಒಂದು ರೀತಿ ಪಾಸಿಟಿವ್ ವೈಬ್ ಬರುತ್ತೆ. ದೇವಸ್ಥಾನದಲ್ಲಿ ನಮಗೆ ಫ್ರೆಂಡ್ಸ್ ಎಲ್ಲ ಸಿಕ್ಕರು. ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು, ಆಮೇಲೆ ಕೆಳಗಡೆ ಹೋಮ ಎಲ್ಲ ಮಾಡಿರೋದು ನೋಡೋಕ್ಕಾಗಿರಲಿಲ್ಲ. ಹಾಗಾಗಿ ಕೆಳಗಡೆ ನಾನು ಹೋಮ ಮಾಡಿರೋ ಹತ್ರ ಹೋಗಿ ಬರೋಣ ಅಂತ ದೇವಸ್ಥಾನದ ಕೆಳಗಡೆನೇ ಹೋಗಿದ್ವಿ. ಈ ರೀತಿ ಪೂಜೆ ಎಲ್ಲ ಮಾಡಿದರು ನೋಡಿ. ಗಣೇಶಂದ ಚಿತ್ರನ ರಂಗೋಲಿಯಿಂದ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಅದಕ್ಕೆ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದರು. ಹಿತ್ತಾಳೆ ಪ್ರಭಾವಳಿ ಮಾಡಿಸೋದಕ್ಕೆ ಡೊನೇಟ್ ಮಾಡಿದವ್ರಿಗೆ ಹೆಸರೆಲ್ಲ ಹಾಕ್ತೀವಿ ಅಂತ ಹೇಳಿದರು. ಅಲ್ಲಿ ರೇಣುಕಾ ನಾಗರಾಜ್ ದಾವಣಗೆರೆ ಅಂತ ಹಾಕಬೇಕಿತ್ತು. ನಾನು ಆ ಹೆಸರು ಏನಕ್ಕೆ ತೋರಿಸ್ತಿದ್ದೀನಿ ನಂದು, ನಾವು ಕೊಟ್ಟಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕಲ್ಲ. ಹೆಸರು ಹಾಕಿದ್ದಾರೆ ಡೊನೇಟ್ ಮಾಡಿದವ್ರದ್ದು. ಬಟ್ ನಮ್ಮ ಹೆಸರಲ್ಲಿ ಸ್ವಲ್ಪ ತಪ್ಪಾಗಿತ್ತು. ಅದನ್ನು ಹೇಳಿದ್ವಿ ಅವರಿಗೆ. ಸರಿ, ಅದನ್ನ ಕರೆಕ್ಟ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದರು. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ ಅಂತ ಹೇಳಿದರು. ನಮ್ಮ ಕೈಲಾದಷ್ಟು ನಾವು ಕೂಡ ಕೊಟ್ಟಿದ್ವಿ. ಆ ಹೆಸರನ್ನು ಕೂಡ ಅಲ್ಲಿ ಹಾಕಿದ್ರು. ಆ ಹೆಸರಲ್ಲಿ ಸ್ವಲ್ಪ ರೇಣುಕಾ ನಾಗರಾಜ್ ದಾವಣಗೆರೆ ಅಷ್ಟೇ ಇರಬೇಕಿತ್ತು. ರೇಣುಕಾ ನಾಗರಾಜ್ ದೇವ್ ಅಂತ ಏನೋ ಒಂದು ಬೇರೆ ಹೆಸರು ಬಂದುಬಿಟ್ಟಿದೆ. ಆ ರೀತಿ ಹೆಸರು ಹಾಕಿದ್ದಾರೆ. ಅದು ರಾಂಗ್ ಇದೆ ಅಂತ ನಾವು ಹೇಳಿದ್ವಿ. ಸರಿ ಮಾಡ್ತೀವಿ ಅಂತ ಹೇಳಿದರು. ದೇವಸ್ಥಾನದ ಮುಂದ್ಗಡೆ ದೊಡ್ಡದು ಅರಳಿ ಕಟ್ಟೆ ಇದೆ. ಅರಳಿ ಮರನೂ ಕೂಡ 150 ವರ್ಷಕ್ಕಿಂತ ಜಾಸ್ತಿ ವರ್ಷದ್ದು ಅಂತ ಹೇಳ್ತಾರೆ. ಆ ಮರದ ಕೆಳಗೆ ಹೋಮ ಕುಂಡದಲ್ಲಿ ಹೋಮ ಎಲ್ಲ ಮಾಡಿದರು. ಮತ್ತು ದೇವರು ಅಲಂಕಾರನೂ ಕೂಡ ಮಾಡಿಟ್ಟಿದ್ರು. ಅಲ್ಲೆಲ್ಲ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಬಂದ್ವಿ. ಆಮೇಲೆ ಪ್ರಭಾವಳಿ ಮಾಡೋದಕ್ಕೆ ಡೊನೇಟ್ ಮಾಡಿದವ್ರಿಗೆ ಒಳಗಡೆ 3 ದೇವ್ರು ಇರ್ತಕ್ಕಂಥ ಫೋಟೋ ಮತ್ತು ಶಾಲು ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ನಮ್ಮನೆಯವರು ಬಂದರು. ಆ ಸ್ಲಿಪ್ಪೆಲ್ಲ ತೋರಿಸಿದ ಮೇಲೆ ನಮ್ಮನೆಯವ್ರಿಗೂ ಕೂಡ ಅರ್ಚಕರು ದೇವ್ರ ಫೋಟೋ ಮತ್ತು ಶಾಲು ಪ್ರಸಾದ ಎಲ್ಲ ಕೊಟ್ಟಿದ್ದರು. ಆಮೇಲೆ ಹೊರಗಡೆ ಬಂದಮೇಲೆ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದ ವ್ಯವಸ್ಥೆನೂ ಕೂಡ ಮಾಡಿದರು. ಪಲಾವ್ ಮತ್ತು ಬಾದುಷಾ ಪ್ರಸಾದ ಇತ್ತು. ಅದೆಲ್ಲ ತೊಗೊಂಬಿಟ್ಟು ಹೊರಗಡೆ ಕೂತ್ಕೊಂಡು ಅದು ತಿಂದ್ಕೊಂಡು ಮನೆಗೆ ಬಂದ್ವಿ. ನಾನು ಮಗನಿಗೆ ಬೆಳಿಗ್ಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಆಲೂಗಡ್ಡೆ ಫ್ರೈಸ್ನ ಮಾಡಿ ಬಾಕ್ಸಲ್ಲಿ
ಕೊಟ್ಟು ಕಳಿಸಿದ್ದೆ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 2 ಆಲೂಗಡ್ಡೆನ ತೊಳ್ಕೊಂಬಿಟ್ಟು ಅದು ಮೇಲಿಂದು ಸಿಪ್ಪೆ ಎಲ್ಲ ತೆಗೆದು ನಾನು ಈ ರೀತಿ ಉದ್ದವಾಗಿ ಆಲೂಗಡ್ಡೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ತೆಳುವಾಗಿ ಆಲೂಗಡ್ಡೆನ ಕಟ್ ಮಾಡ್ಕೊಳ್ಬಾರ್ದು, ಮೀಡಿಯಮ್ ಆಗಿರಬೇಕು. ಈ ರೀತಿ ಮೀಡಿಯಮ್ ಆಗಿ ಎಲ್ಲ ಆಲೂಗಡ್ಡೆನೂ ಕೂಡ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಐಸ್ ಕ್ಯೂಬನ್ನು ಕೂಡ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಆಲೂಗಡ್ಡೆ ಸ್ಲೈಸ್ ಎಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಒಂದು 10 ನಿಮಿಷ ಹಾಗೆ ನೀರಲ್ಲಿ ಬಿಡಬೇಕು. ಬಿಟ್ಟ ಮೇಲೆ ಒಂದು ಬಿಳಿ ಒಣ ಬಟ್ಟೆಯಲ್ಲಿ ಈ ಆಲೂಗಡ್ಡೆ ಸ್ಲೈಸ್ಗಳನ್ನೆಲ್ಲ ಹಾಕ್ಕೊಂಡು ನೀರೆಲ್ಲ ಹೋಗೋ ರೀತಿ ನಿಧಾನವಾಗಿ ಈ ರೀತಿ ಪ್ರೆಸ್ ಮಾಡಿಕೊಳ್ಬೇಕು. ಇವನ್ನೆಲ್ಲ ಈ ರೀತಿ ಪ್ರೆಸ್ ಮಾಡಿಕೊಂಡು ನೀರೆಲ್ಲ ಹೋಗಿದ್ದಾದಮೇಲೆ ಒಂದು ಪ್ಲೇಟ್ಗೆ ಅವು ಆಲೂಗಡ್ಡೆ ಸ್ಲೈಸ್ನೆಲ್ಲ ಹಾಕ್ಕೊಂಡು ಒಂದು 2 ಸ್ಪೂನ್ನಷ್ಟು ಕಾರ್ನ್ ಫ್ಲೋರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಒಂದು ಕವರ್ಗೆ ಈ ಆಲೂಗಡ್ಡೆ ಸ್ಲೈಸ್ಗಳನ್ನೆಲ್ಲ ಹಾಕಿ ಫ್ರೀಜರಲ್ಲಿ ಒಂದು ಅರ್ಧ ಗಂಟೆ ಇಡ್ತಾಯಿದ್ದೀನಿ. ಆಮೇಲೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಆಲೂಗಡ್ಡೆ ಸ್ಲೈಸ್ಗಳನ್ನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಎಲ್ಲ ಆಲೂಗಡ್ಡೆ ಸ್ಲೈಸ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ಟೊಮೊಟೊ ಕೆಚಪ್ ಜೊತೆ ನನ್ನ ಮಗನಿಗೆ ಸ್ನ್ಯಾಕ್ಸ್ಗೆ ಬಾಕ್ಸ್ ರೆಡಿ ಮಾಡಿ ಕಳಿಸಿದೆ. ಖಂಡಿತವಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ NRG ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು.